ಮಾತ್ರ ಅವರಿಗಿತ್ತು. ಆದರೂ ಗೋಡೆಯನ್ನು ಕೆಡವಲು ಅದೇನೋ ಭೀತಿ. ತಮ್ಮ ಆ ಕೆಲಸ ಎಲ್ಲಿ ದೇವರನ್ನು ಸಿಟ್ಟಿಗೆಬ್ಬಿಸಿದರೆಂಬ ಭಯ. ಅವರ ಈ ಭೀತಿಗೆ ತಕ್ಕಂತೆ ಕಾಬಾದ ಒಳಗಿಂದ ಗೋಡೆ ಹತ್ತಿ ಪ್ರತಿನಿತ್ಯ ದೈತ್ಯ ಸರ್ಪವೊಂದು ಹೊರಗೆ ಬಂದು ಬಿಸಿಲಿಗೆ ಮೈ ಕಾಯಿಸಿಕೊಳ್ಳುತ್ತಿತ್ತು. ಯಾರನ್ನಾದರೂ ಕಂಡರೆ ಸಾಕು ಬುಷ್ ಎಂಬ ವಿಚಿತ್ರ ಶಬ್ದ ಹೊರಡಿಸಿ ಎದುರಿಸುತ್ತಿತ್ತು. ಒಂದು ದಿನ ಸರ್ಪ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ಬರಕಾತುಹು, ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮನೆಗೆ ಆಗಾಗ ಬರುತ್ತಿದ್ದವರಲ್ಲಿ ಖದೀಜಾ ರಲಿಯಲ್ಲಾಹು ಅನ್ಹರ ಕಿರಿಯ ಸಹೋದರನ ಪತ್ನಿ ಹಾಗೂ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಅತ್ತೆ ಸಫಿಯಾ ಕೂಡ ಒಬ್ಬರು. ಆಗೆಲ್ಲ ಅವರ ಕಂಕುಳಲ್ಲಿ ಜುಬೈರ್ ಎಂಬ ಮಗುವಿತ್ತು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮಕ್ಕಳು ಹಾಗೂ ಜುಬೈರ್ ಸ್ನೇಹಿತರಾದರು. ಅದೇ ರೀತಿ ಸಫಿಯಾರ ಜೊತೆ ಅವರ ನಿಷ್ಠಾವಂತ ಸೇವಕಿ ಸಲ್ಮಾ ಕೂಡ ಇರುತ್ತಿದ್ದರು. ಖದೀಜಾ ರಲಿಯಲ್ಲಾಹು ಅನ್ಹರ ಎಲ್ಲಾ ಹೆರಿಗೆಗಳನ್ನು ನೋಡಿಕೊಂಡಿದ್ದು ಇದೇ ಸಲ್ಮಾ. ಮಾತ್ರವಲ್ಲ, ಅವರು ಆ ಕುಟುಂಬದ ಒಂದು ಭಾಗವೇ ಆಗಿ ಹೋಗಿದ್ದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಮೊಳೆ ಹಾಲುಣಿಸಿದ ತಾಯಿ ಹಲೀಮಾ ರಲಿಯಲ್ಲಾಹು ಅನ್ಹಾ ಕೂಡ ಭೇಟಿ ಕೊಡುತ್ತಿದ್ದರು. ಆಗೆಲ್ಲ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಪ್ರೀತಿಯ ಪತ್ನಿ ಅವರೊಂದಿಗೆ ಉದಾರವಾಗಿ ನಡೆದುಕೊಳ್ಳುತ್ತಿದ್ದರು. ತನ್ನ ಪ್ರಿಯ ಪತಿಗೆ ಮೊಳೆ ಹಾಲುಣಿಸಿದ ಮಹಾ ಮಾತೆ ಎಂಬ ನೆಲೆಯಲ್ಲಿ ಗೌರವ ಪ್ರೀತಿ ತೋರಿಸುತ್ತಿದ್ದರು. ಒಮ್ಮೆ ತೀವ್ರ ಬರಗಾಲ ಉಂಟಾದಾಗ ಕಂಗೆಟ್ಟಿದ್ದ ಹಲೀಮಾ ರಲಿಯಲ್ಲಾಹು ಅನ್ಹರವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರನ್ನು ಹುಡುಕಿ ಬಂದಿದ್ದರು. ಆಗ ಖದೀಜಾ ರಲಿಯಲ್ಲಾಹು ಅನ್ಹರವರು 40 ಆಡುಗಳು ಹಾಗೂ ಅತ್ಯುತ್ತಮ ತಳಿಯ ಹೌದಾ ಎಂಬ ಹೆಸರಿನ ಒಂಟೆಯನ್ನು ದಾನವಾಗಿ ನೀಡಿದ್ದರು. ಇದೇ ಬರಗಾಲದ ತೀವ್ರತೆಯ ಸಂದರ್ಭದಲ್ಲಿ ಹಿಜಾಜಿನ ಹಲವು ಕುಟುಂಬಗಳು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಮನೆಯಲ್ಲಿ ಆಶ್ರಯವನ್ನು ಪಡೆದಿದ್ದವು. ಅಬೂ ತ್ವಾಲಿಬರಿಗೆ ಅನೇಕ ಮಕ್ಕಳಿದ್ದರು. ಮಕ್ಕಾ ಪಟ್ಟಣವನ್ನು ತಲ್ಲಣಗೊಳಿಸಿದ ಭೀಕರ ಬರಗಾಲ ಅಬೂ ತ್ವಾಲಿಬ್ ಕುಟುಂಬವನ್ನು ಬಾಧಿಸಿತ್ತು. ಈ ವಿಷಯ ತಿಳಿದ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ತನ್ನ ಚಿಕ್ಕಪ್ಪನ ಕುಟುಂಬಕ್ಕಾಗಿ ಏನಾದರೂ ಮಾಡಲೇಬೇಕೆಂದು ನಿರ್ಧರಿಸಿದರು. ಅವರ ಪಿತೃ ಕುಟುಂಬದಲ್ಲಿ ಅಬೂ ಲಹಬ್ ಧನಿಕರಾಗಿದ್ದರು. ಆದರೆ ಅವರು ಅದಾಗಲೇ ಕುಟುಂಬಿಕರಿಂದ ದೂರವಾಗಿ ಬದುಕುತ್ತಿದ್ದರು. ಅದಕ್ಕೆ ಕಾರಣ ಅವರಿಗೆ ಕುಟುಂಬದಲ್ಲಿ ಪೂರ್ಣ ಸಹೋದರ ಅಥವಾ ಸಹೋದರಿಯರು ಇರಲಿಲ್ಲ ಎನ್ನಬಹುದು. ಇದ್ದವರೆಲ್ಲರೂ ಮಲ ಸಹೋದರರಾಗಿದ್ದರು. ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕ್ಷಾಮದ ಕಾರಣದಿಂದ ಕುಟುಂಬ ಅನುಭವಿಸುತ್ತಿರುವ ಕಷ್ಟವನ್ನು ಧನಿಕರು ವ್ಯಾಪಾರಿಯೂ ಆಗಿದ್ದ ಅಬ್ಬಾಸರೊಂದಿಗೆ ಹೇಳಿದರು. ಅಬ್ಬಾಸ್ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಾಲ್ಯದ ಗೆಳೆಯರಾಗಿದ್ದರು. ಅವರಿಬ್ಬರು ಜೊತೆಗೆ ಬೆಳೆದವರು. ಮಾತ್ರವಲ್ಲ, ಅಬ್ಬಾಸರ ಪತ್ನಿ ಉಮ್ಮುಲ್ ಫದಲಿಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರೆಂದರೆ ಅಪಾರ ಗೌರವವಿತ್ತು. ಅವರು ಮನೆಗೆ ಆಗಮಿಸಿದಾಗೆಲ್ಲ ಉಮ್ಮುಲ್ ಫದಲ್ ವಿಶೇಷವಾಗಿ ಸತ್ಕರಿಸುತ್ತಿದ್ದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಬ್ಬಾಸರನ್ನು ಕಂಡು ಅಬೂ ತ್ವಾಲಿಬರ ಮನೆಯ ಪರಿಸ್ಥಿತಿಯನ್ನು ವಿವರಿಸಿದರು. ಮಕ್ಕಾ ತಲ್ಲಣಗೊಂಡ ಭೀಕರ ಬರಗಾಲ ನೀಗುವವರೆಗೂ ಅವರ ಮಕ್ಕಳನ್ನು ಒಬ್ಬೊಬ್ಬರಂತೆ ಇಬ್ಬರು ಸಾಕಬೇಕೆಂಬ ಆಗ್ರಹಕ್ಕೆ ಅಬ್ಬಾಸರು ಒಪ್ಪಿಗೆ ಸೂಚಿಸಿದರು. ಅದೇ ರೀತಿ ಇಬ್ಬರು ಅಬೂ ತ್ವಾಲಿಬರ ಮನೆಗೆ ತೆರಳಿ ವಿಷಯ ತಿಳಿಸಿದಾಗ ಸಂತುಷ್ಟಗೊಂಡ ತ್ವಾಲಿಬರು, ನಿಮ್ಮಿಚ್ಛೆಯಂತೆ ಆಗಲಿ, ಆದರೆ ಅಖಿಲ್ ಮತ್ತು ತ್ವಾಲಿಬರನ್ನು ನನಗೆ ಬಿಟ್ಟುಕೊಡಿ ಎಂದರು. ಜಾಫರಿಗೆ ಈಗ 15 ವರ್ಷ ಪ್ರಾಯವಾಗಿತ್ತು. ಅಬೂ ತ್ವಾಲಿಬರಿಗೆ ಆತ ಕೊನೆಯ ಮಗನಾಗಿರಲಿಲ್ಲ. ಅವರಿಗೆ 10 ವರ್ಷ ಕಿರಿಯ ಸಹೋದರನಿದ್ದ, ಹೆಸರು ಅಲಿ. ಅಬ್ಬಾಸ್ ಜಾಫರ್ ಜವಾಬ್ದಾರಿ ಹೊತ್ತುಕೊಂಡರೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲಿಯವರನ್ನು ಮನೆಗೆ ಕರೆದುಕೊಂಡು ಹೋದರು. ಅದೇ ಹೊತ್ತಿಗೆ ಸರಿಯಾಗಿ ಮಹದಿ ಖದೀಜಾ ರಲಿಯಲ್ಲಾಹು ಅನ್ಹರವರು ಅಬ್ದುಲ್ಲಾ ಎನ್ನುವ ಮಗನಿಗೆ ಜನ್ಮ ನೀಡಿ ಶೈಶವದಲ್ಲಿಯೇ ಕಳೆದುಕೊಂಡಿದ್ದರು. ಪುತ್ರ ಶೋಕದಿಂದ ಕೊರಗುತ್ತಿದ್ದ ಅವರ ಮನಸ್ಸಿಗೆ ಅಲಿಯವರ ಆಗಮನ ಕೊಂಚ ಸಮಾಧಾನ ತಂದು ನೋವು ಮರೆಯಲು ಸಹಾಯವಾಯಿತು. ಖದೀಜಾ ರಲಿಯಲ್ಲಾಹು ಅನ್ಹರ 4 ಹೆಣ್ಣು ಮಕ್ಕಳಿಗೂ ಅಲಿ ರಲಿಯಲ್ಲಾಹು ಅನ್ಹರವರು ಸಹೋದರರಾಗಿದ್ದರು. ಅವರು ಝೈನಬರಿಗಿಂತ ಕಿರಿಯರು, ಫಾತಿಮರಿಗಿಂತ ಹಿರಿಯರಾಗಿದ್ದರು. ಆದರೆ ರುಕಿಯಾ ಉಮ್ಮು ಕುಲ್ಸುಮ್ ಅವರು ಅಲಿ ರಲಿಯಲ್ಲಾಹು ಅನ್ಹರವರ ಸಮವಯಸ್ಕರಾಗಿದ್ದರು. ಈಗ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹಾಗೂ ಖದೀಜಾ ರಲಿಯಲ್ಲಾಹು ಅನ್ಹರ ಕುಟುಂಬದಲ್ಲಿ 4 ಪುತ್ರಿಯರಂತೆಯೇ ಝೈದ್ ಮತ್ತು ಅಲಿ ಅವಿಭಾಜ್ಯ ಅಂಗವಾಗಿದ್ದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜೊತೆ ಮೊದಲಿನಿಂದಲೂ ನಂಟು ಬೆಳೆಸಿಕೊಂಡಿದ್ದ ಅನೇಕರಿದ್ದರು. ಅವರೆಲ್ಲರೂ ಇಸ್ಲಾಮಿನ ಚರಿತ್ರೆ ಭೂಮಿಯಲ್ಲಿ ಸಣ್ಣದೋ ದೊಡ್ಡದೋ ಆಳವಾದ ಹೆಜ್ಜೆ ಗುರುತು ದಾಖಲಿಸಿದ್ದರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅತ್ಯಂತ ಹಿರಿಯ ಪುತ್ರ ಸಹೋದರ ಹಾರಿಸ್ ಇಹಲೋಕ ತ್ಯಜಿಸಿದ್ದ ಅವರಿಗೆ ಧಾರಾಳ ಮಕ್ಕಳಿದ್ದರು. ಅದರಲ್ಲಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಬಂಧುವಾಗಿದ್ದ ಅಬೂ ಸುಫಿಯಾನ್ ಕೂಡ ಒಬ್ಬರು. ಹಲೀಮಾ ರಲಿಯಲ್ಲಾಹು ಅನ್ಹರವರು
ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರಿಗೆ ಎದೆ ಹಾಲು ಉಣಿಸಿದ ಬಳಿಕ ಅಬೂ ಸುಫಿಯಾನರಿಗೂ ಎದೆ ಹಾಲು ಉಣಿಸಿದ್ದರು. ಜೊತೆಗೆ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರೊಂದಿಗೆ ನೋಟದಲ್ಲಿ ಅತ್ಯಂತ ಹೆಚ್ಚು ಹೋಲಿಕೆ ಇದ್ದ ವ್ಯಕ್ತಿ ಅಬೂ ಸುಫಿಯಾನ್ ಎಂದು ಜನ ಮಾತನಾಡಿಕೊಳ್ಳುತ್ತಿದ್ದರು. ಅವರಿಬ್ಬರ ನಡುವಿನ ಸಾಮಾನ್ಯ ಹೋಲಿಕೆ ಎಂದರೆ ವಾಕ್ಚಾತುರ್ಯ. ಅಬೂ ಸುಫಿಯಾನ್ ತನ್ನ ಚಿಕ್ಕಪ್ಪ ಜುಬೈರ್ ಹಾಗೂ ಅಬೂ ತಾಲಿಬರನ್ನು ಮೀರಿಸುವಂತಹ ಕವಿಯಾಗಿದ್ದರು. ಇತ್ತ ಕಡೆ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಎಂದೂ ಕಾವ್ಯ ರಚನೆಯಲ್ಲಿ ಆಸಕ್ತಿ ತೋರಿದವರಲ್ಲ. ಆದರೆ ಅವರ ಅರಬಿ ಭಾಷಾ ಪ್ರಾವೀಣ್ಯತೆ, ಮಧುರ ಮಾತುಗಾರಿಕೆ ಅದ್ಭುತವಾಗಿದ್ದವು. ಸರಿಸುಮಾರು ತನ್ನದೇ ವಯೋಮಾನದ ಅಬೂ ಸುಫಿಯಾನರಲ್ಲಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಒಬ್ಬ ಸ್ನೇಹಿತರನ್ನು ಕಂಡಿದ್ದರು. ಕುಟುಂಬ ಬಂಧದಲ್ಲಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ತೀರಾ ಹತ್ತಿರದಲ್ಲಿದ್ದವರು ಅವರ ತಂದೆಯ ಪೂರ್ಣ ಸಹೋದರಿಯರ ಮಕ್ಕಳಾಗಿದ್ದರು. ಆ ಸಹೋದರಿಯರೇ ಅಬ್ದುಲ್ ಮುತ್ತಲಿಬರ ಹಿರಿಯ 5 ಹೆಣ್ಣು ಮಕ್ಕಳು. ಅದರಲ್ಲಿ ಉಮೈಮಾ ಎಂಬ ಸ್ತ್ರೀ ಅಸದ್ ಗೋತ್ರದ ಜಹ್ಷರನ್ನು ಮದುವೆಯಾದರು. ಆ ದಂಪತಿಗಳ ಮಕ್ಕಳೇ ಅಬ್ದುಲ್ ಮುತ್ತಲಿಬರ ಹೆಣ್ಣು ಮಕ್ಕಳಲ್ಲಿ ಅತ್ಯಂತ ಹಿರಿಯರು. ಆ ಕಾಲಘಟ್ಟದಲ್ಲಿ ಜಹ್ಷಿಗೆ ಗೋತ್ರದ ರೀತಿ ರಿವಾಜುಗಳನ್ನು ಅನುಸರಿಸಿ ಕಟ್ಟಿದ ಮನೆಯೊಂದು ಮಕ್ಕಾದಲ್ಲಿತ್ತು. ಪರಸ್ಪರ ಒಪ್ಪಿಗೆ ಹಾಗೂ ಸಹಕಾರದಿಂದ ಇತರ ಪ್ರದೇಶಗಳಲ್ಲಿ ಮನೆ ಕಟ್ಟಿಕೊಳ್ಳುವ ಜವಾಬ್ದಾರಿ ಗೋತ್ರದ ಸದಸ್ಯರ ಮೇಲಿತ್ತು. ಅಬ್ದುಶಮ್ಸ್ ಗೋತ್ರದ ಉಪವಿಭಾಗವಾದ ಉಮಯ್ಯದ್ ಎಂಬಾತ ಜಹ್ಷರೊಂದಿಗೆ ಅಂತಹದೊಂದು ಒಪ್ಪಂದ ಮಾಡಿಕೊಂಡಿದ್ದರು. ಜಹ್ಷರನ್ನು ಮದುವೆಯಾಗುವ ಮೂಲಕ ಉಮೈಮಾ ಅಬ್ದುಶಮ್ಸ್ ಗೋತ್ರದ ಒಬ್ಬರನ್ನು ಮದುವೆಯಾದಂತೆ ಆಯಿತು. ಅವರ ಹಿರಿಯ ಪುತ್ರ ಅಬ್ದುಲ್ಲಾ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗಿಂತ 12 ವರ್ಷ ಕಿರಿಯರು. ಉಮೈಮಾನ ಪುತ್ರಿ ಅಬ್ದುಲ್ಲಾರಿಗಿಂತ ಹಲವು ವರ್ಷ ಚಿಕ್ಕವರಾಗಿದ್ದ ಸುಂದರಿ ಝೈನಬ ರಲಿಯಲ್ಲಾಹು ಅನ್ಹರು ಕೂಡ ಆ ಸ್ನೇಹಕೂಟದಲ್ಲಿದ್ದರು. ಇವರಷ್ಟೇ ಅಲ್ಲದೆ ಇನ್ನಿತರ ಬಂಧುಗಳ ಜೊತೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ವರ್ತನೆ ಇಷ್ಟೇ ಸ್ನೇಹದಿಂದ ಕೂಡಿತ್ತು. ಅದರಲ್ಲಿಯೂ ಚಿಕ್ಕಮ್ಮ ಬರ್ರಾರ ಪುತ್ರ ಅಬೂ ಸಲಮರ ಜೊತೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರು ವಿಶೇಷವಾದ ಗಾಢ ಸ್ನೇಹ ಸಂಬಂಧವಿತ್ತು. ಅಲ್ ಅಮೀನ್ ಎಂಬ ಹೆಸರಿನಲ್ಲಿ ಜನಪ್ರಿಯರಾಗಿದ್ದ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಆಕರ್ಷಣೆ ಕುಟುಂಬದ ಹೊರಗಡೆಯೂ ಹರಟಿತು. ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಈ ಸ್ನೇಹ ಸಾಮ್ರಾಜ್ಯದಲ್ಲಿ ಕೇಂದ್ರ ಬಿಂದುವಿನ ಸ್ಥಾನ ತನ್ನ ಪ್ರೀತಿಯ ಮಡದಿ ಮಹದಿ ಖದೀಜಾ ರಲಿಯಲ್ಲಾಹು ಅನ್ಹರಾಗಿತ್ತು. ಖದೀಜಾ ರಲಿಯಲ್ಲಾಹು ಅನ್ಹರವರ ಮನೆಗೆ ನಿತ್ಯವೂ ಭೇಟಿ ನೀಡುತ್ತಿದ್ದ ಸಹೋದರಿಯರ ಪುತ್ರ ಅಬುಲ್ ಅಸ್ಗೆ ದೊಡ್ಡಮ್ಮನ ಮೇಲೆ ವಿಶೇಷ ಪ್ರೀತಿ ಗೌರವವಿತ್ತು. ಖದೀಜಾ ರಲಿಯಲ್ಲಾಹು ಅನ್ಹರಿಗೂ ಅಬುಲ್ ಅಸ್ ಅಂದರೆ ಸ್ವಂತ ಮಗನಷ್ಟೇ ಅಕ್ಕರೆ. ಈ ನಡುವೆ ಸಹೋದರಿ ಹಾಲ ಪುತ್ರನ ವಿವಾಹದ ಬಗ್ಗೆ ಚರ್ಚಿಸಿ ಆತನಿಗೊಂದು ಸೂಕ್ತ ಹೆಣ್ಣು ನೋಡುವಂತೆ ಖದೀಜಾ ರಲಿಯಲ್ಲಾಹು ಅನ್ಹರೊಂದಿಗೆ ಹೇಳಿದ್ದರು. ಅವರು ತನ್ನ ಪತಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರೊಂದಿಗೆ ಈ ವಿಷಯ ತಿಳಿಸಿದಾಗ ತಮ್ಮ ಮಗಳು ಝೈನಬರನ್ನು ವಿವಾಹ ಮಾಡಿಕೊಟ್ಟರೆ ಹೇಗೆ ಎಂದು ಹೇಳಿದರು. ಈ ಸಂಬಂಧ ಖದೀಜಾ ರಲಿಯಲ್ಲಾಹು ಅನ್ಹರಿಗೂ ಒಪ್ಪಿಗೆಯಾಯಿತು. ಅಂತೂ ಅಬುಲ್ ಅಸ್ ಹಾಗೂ ಝೈನಬ ಸತಿಪತಿಯರಾದರು. ಈ ಘಟನೆಗಳಿಗಿಂತ ಮೊದಲು ಅಂದರೆ ಅಲ್ಲಿಯೇ ಅವರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರ ಮನೆಗೆ ಬಂದ ಸಂದರ್ಭದಲ್ಲಿ ಕುರೈಶಿಗಳು ಕಅಬಾಲಯವನ್ನು ನವೀಕರಿಸಲು ತೀರ್ಮಾನಿಸಿದರು. ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರವರಿಗೆ ಅಂದು 35 ವರ್ಷ ಪ್ರಾಯವಾಗಿತ್ತು. ಆ ಕಾಲದಲ್ಲಿ ಕಅಬಾಲಯಕ್ಕೆ ಒಬ್ಬ ವ್ಯಕ್ತಿಯಷ್ಟೇ ಎತ್ತರದ ಕಟ್ಟಡ, ಜೊತೆಗೆ ಮೇಲ್ಚಾವಣಿ ಇರಲಿಲ್ಲ. ಬಾಗಿಲು ಮುಚ್ಚಿದರೂ ಯಾರಿಗಾದರೂ ಸುಲಭವಾಗಿ ಒಳಗೆ ಹೋಗಬಹುದಿತ್ತು. ಅಷ್ಟೇ ಅಲ್ಲದೆ ಕಅಬಾಲಯದ ನೆಲಮಾಳಿಗೆಯ ನಿಧಿ ಸಂಗ್ರಹಾಲಯದಿಂದ ಬೆಲೆ ಬಾಳುವ ವಸ್ತುಗಳು ಕಳುವಾಗುತ್ತಿತ್ತು. ಕಅಬಾಲಯದ ಒಳಗೆ ಸುರಂಗ ತೋಡಿ ಕಳ್ಳತನ ಮಾಡಲಾಗುತ್ತಿತ್ತು. ಮೇಲ್ಚಾವಣಿಗೆ ಅಗತ್ಯವಾದಷ್ಟು ಮರಮಟ್ಟುಗಳು ಕುರೈಶಿಗಳ ಬಳಿಯಿದ್ದವು. ಸಮುದ್ರದಲ್ಲಿ ಮುಳುಗಿದ್ದ ಗ್ರೀಕ್ ಹಡಗಿನಿಂದ ಅದನ್ನು ಸಂಗ್ರಹಿಸಿದ್ದರು. ಅವುಗಳನ್ನು ಕೆತ್ತಿ ಒಪ್ಪರಣಗೊಳಿಸಿ ಚಂದದ ರೂಪ ನೀಡಲು ಮಕ್ಕಾದಲ್ಲಿ ಕ್ಯಾಪ್ಟ್ ವಂಶಸ್ಥರಾದ ಒಬ್ಬ ಪ್ರಸಿದ್ಧ ಆಚಾರ್ಯ ಸಹಾಯ ಪಡೆದ ಎಲ್ಲಾ ರೀತಿಯ ತಯಾರಿ ಮಾಡಿಕೊಂಡಿದ್ದರೂ ಕಅಬಾಲಯದ ಮೇಲೆ ಕೈ ಹಾಕಲು ಕುರೈಶಿಗಳಿಗೆ ಮನಸ್ಸು ಬರಲಿಲ್ಲ. ಗೋಡೆಯನ್ನು ಕೆಡವಿ ನವೀಕರಿಸುವ ಉದ್ದೇಶ ಮಾತ್ರ ಅವರಿಗಿತ್ತು. ಆದರೂ ಗೋಡೆಯನ್ನು ಕೆಡವಲು ಅದೇನೋ ಭೀತಿ. ತಮ್ಮ ಆ ಕೆಲಸ ಎಲ್ಲಿ ದೇವರನ್ನು ಸಿಟ್ಟಿಗೆಬ್ಬಿಸಿದರೆಂಬ ಭಯ. ಅವರ ಈ ಭೀತಿಗೆ ತಕ್ಕಂತೆ ಕಅಬಾದ ಒಳಗಿಂದ ಗೋಡೆ ಹತ್ತಿ ಪ್ರತಿನಿತ್ಯ ದೈತ್ಯ ಸರ್ಪವೊಂದು ಹೊರಗೆ ಬಂದು ಬಿಸಿಲಿಗೆ ಮೈ ಕಾಯಿಸಿಕೊಳ್ಳುತ್ತಿತ್ತು. ಯಾರನ್ನಾದರೂ ಕಂಡರೆ ಸಾಕು ಬುಷ್ ಎಂಬ ವಿಚಿತ್ರ ಶಬ್ದ ಹೊರಡಿಸಿ ಎದುರಿಸುತ್ತಿತ್ತು. ಒಂದು ದಿನ ಸರ್ಪ ಬಿಸಿಲಿಗೆ ಮೈ ಕಾಯಿಸಿಕೊಳ್ಳುತ್ತಿದ್ದಾಗ ಎಲ್ಲಿಂದನೋ ಹಾರಿ ಬಂದ ಹದ್ದು ಹಾವನ್ನು ಎತ್ತಿಕೊಂಡು ದೂರ ಆಕಾಶ ದಾಟಿ ಹೋಯಿತು. ಕುರೈಶಿಗಳಂತೂ ಇದು ದೇವನ ಕೆಲಸವೆಂದು, ನಮ್ಮ ಉದ್ದೇಶದಿಂದ ದೇವನು ತೃಪ್ತನಾಗಿದ್ದನೆಂದು ಮಾತನಾಡಿಕೊಂಡರು. ಇದುವರೆಗೂ ಅಡ್ಡಿಯಾಗಿದ್ದ ವಿಷ ಸರ್ಪವನ್ನು
ಸ್ವತಃ ದೇವನೇ ಒಲಿಸಿದ್ದಾನೆ. ಬೇಕಾದ ಸಾಮಗ್ರಿ ಪ್ರಸಿದ್ಧ ಆಚಾರಿ ಜೊತೆಗಿದ್ದಾನೆ. ಇನ್ನೇಕೆ ತಡ ಮಾಡುವುದು, ಕೆಲಸ ಶುರು ಮಾಡಿಬಿಡುವ ಎಂದು ಕುರೈಶಿಗಳು ತೀರ್ಮಾನಿಸಿದ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ಬರ್ಕಾತುಹು. ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಯಿತು. ಇನ್ನು ನಿಮ್ಮ ಭೇಟಿ ನಾಳೆಯ ಸಂಚಿಕೆಯಲ್ಲಿ. ಇನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ.